ನಮಸ್ಕಾರ. ಜಯಧ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ. ಅಮ್ಮ ಏನಾಗಬೇಕು, ನಿಯೋಗನ ಬೇಡ ಅಲ್ವಾ ಅನ್ನೋ ಅರ್ಥದಲ್ಲೇ ಬರ್ತಾರೆ. ಇಲ್ಲ, ನಿಯೋಗ ಅಲ್ಲ, ಯಾಕೋ ನಂಗೆ ಮಕ್ಕಳಾಗ್ತಾ ಇಲ್ಲ, ಆಶೀರ್ವಾದ ಮಾಡು, ನಿನ್ನ ಆಶೀರ್ವಾದದ ಶಕ್ತಿ ಇದ್ದರೆ ತಪಶಕ್ತಿಯಿಂದ ನನ್ನ ಮನೆ ವಂಶ ಬೆಳೀತದೆ, ನೀ ಏನಾದ್ರು ಮಾಡಬೇಕು ಅಂತ ಆಕೆ ಕೇಳ್ಕೊಳ್ತಾರೆ. ಆಮೇಲೆ ಇಲ್ಲಿ ನಿಯೋಗ ಮಾಡೋಕ್ಕೂ ಕೂಡ ಎಷ್ಟೇ ಬೇಡ ಅಂದರೂ ಕೂಡ ಅವ್ರ ಹೊಟ್ಟೆಯಲ್ಲೇ ಹುಟ್ಟಿದವರು ಯಾರೋ ನಮ್ಮ ಧೃತರಾಷ್ಟ್ರ ಅವರು. ಹಾಗಾಗಿ ಅವ್ರಿಗೆ ಮಗನೇ ಆಗಬೇಕು. ಸೊಸೆ ಹತ್ತಿರ ಬಂದು ನಿಯೋಗ ಮಾಡೋದು ಸರಿ ಹೋಗೋದಿಲ್ಲ, ಅದು ಅರ್ಥವೂ ಇಲ್ಲ, ಅದು ಆಗಲೂಬಾರ್ದು. ಎಷ್ಟೇ ನಿಯೋಗಪಿತ ಅವರಲ್ಲ, ನಿಯೋಗಪಿತ ಅಷ್ಟೇ, ಅವರು ಹುಡುಗಂಗೆ ನೇರವಾಗಿ ಪಿತ ಅಲ್ಲ, ನಿಯೋಗಪಿತ ಅಂದರೂ ಕೂಡ ಮಗನ ಹೆಂಡತಿ. ಅದು ಆಗದೇ ಇರೋ ಮಾತು. ಈಗೇನು ಯೋಚನೆ ಆಗುತ್ತೆ, ಆ ಥರ ತಪ್ಪು ಯೋಚನೆಗಳಿಂದ ಮಂತ್ರಶಕ್ತಿಯಿಂದ ಹುಟ್ಟಿಸೋದು ಅಂತಾಗುತ್ತೆ. ಅವರೇನು ಮಾಡ್ತಾರೆ, ತಾವು ಏನೋ ತಪಸ್ಸು ಮಾಡಿದ ಮಂತ್ರಶಕ್ತಿಯಿಂದ ಒಂದು ಮಂತ್ರ ಜಲನ ಸಿದ್ಧಿ ಮಾಡ್ತಾರೆ ವ್ಯಾಸರು. ಅದನ್ನು ತಂದು ಗಾಂಧಾರಿಗೆ ಕೊಡ್ತಾರೆ, ಇದನ್ನು ಕುಡಿಯಮ್ಮ, ನಿನಗೆ ಮಕ್ಕಳ. ಅವ್ರಿಗೆ ಮಂತ್ರಜಲ ಕೊಟ್ಟಿದ್ದಾರೆ. ಮಂತ್ರಜಲ ತಗೊಂಡ ಮೇಲೆ ಗಾಂಧಾರಿ ಗರ್ಭಿಣಿಯಾಗಿದ್ದಾರೆ. ಇತ್ತ ಗಾಂಧಾರಿ ಗರ್ಭಿಣಿಯಾಗಿರೋದು ಸಾಮ್ರಾಜ್ಯಕ್ಕೆ ತುಂಬ ಒಳ್ಳೆ ಹೆಸರು ಬಂದಿದೆ, ತುಂಬ ಸಂತೋಷ ಆಗಿದೆ. ಗಾಂಧಾರಿ ಗರ್ಭಿಣಿಯಾಗಿದ್ದಾಳೆ, ಇನ್ನೇನು ತೊಂದರೆ ಇಲ್ಲ, ಸಾಮ್ರಾಜ್ಯಕ್ಕೆ ಬೆಳವಣಿಗೆ ಆಗುತ್ತೆ. ನೋಡಿ, ಇಲ್ಲಿ ಈ ಥರ ಕತೆ ನಡೀತಾ ಇರಬೇಕಾದ್ರೆ ಈ ಸುದ್ದಿ ಪ್ರತಿ ಸ್ವಲ್ಪ ದಿನಗಳಿಗೋಸ್ಕರ, ಪ್ರತಿ ಕೆಲ ದಿನಗಳಿಗೋಸ್ಕರ ಅರಮನೆಯಿಂದ ಪಾಂಡುರಾಜ ಎಲ್ಲಿದ್ದಾನೋ ಅಲ್ಲಿಗೆ ದಿನಸಿ ಧಾನ್ಯ ಎಲ್ಲ ಹೋಗ್ತಾರೆ. ಪಾಪ ಅವ್ರು ಜೀವನ ಮಾಡಬೇಕಲ್ಲ. ಆಮೇಲೆ ಅವರು ರಾಜ್ಯದಲ್ಲಿ ಇದ್ದವರು, ರಾಜ್ಯ ಆಗಿದ್ದವರು, ಹಸ್ತಿನಾವತಿಯನ್ನು ವಿಸ್ತರಿಸಿದವರು, ರಾಜ್ಯ ಅಧಿಕಾರ ಇರೋ ವ್ಯಕ್ತಿ, ಅಂಥವ್ರನ್ನ ಹೊಟ್ಟೆಪಾಡನ್ನು ನಡೆಸಬೇಕಾದ್ದು ಅರಮನೆ ಕರ್ತವ್ಯ. ಹಾಗಾಗಿ ಕತ್ತೆಗಳ ಮೇಲೆ ಹೇರ್ಕೊಂಡು ಧಾನ್ಯಗಳನ್ನು ತೆಗೆದುಕೊಂಡು ಹೋಗ್ತಾ ಇರ್ತಾರೆ ಜನ. ಅವಾಗವಾಗ ಅಗತ್ಯ ಬಂದಾಗೆಲ್ಲ ತೆಗೆದುಕೊಂಡು ಹೋಗ್ತಾ ಇರ್ತಾರೆ. ಹಾಗೆ ಧಾನ್ಯನ ತೆಗೆದುಕೊಂಡು ಹೋದ ಜನ ಗಾಂಧಾರಿ ಗರ್ಭಿಣಿಯಾಗಿದ್ದಾಳೆ ಅನ್ನುವ ಸಂದೇಶನ ಕೊಡ್ತಾರೆ ಕುಂತಿಗೆ. ನೋಡಿ, ಕುಂತಿ ಒಳ್ಳೆ ಹೆಂಡತಿ, ಸಂಯಮದಿಂದ ಗಂಡನ್ನ ಕಾಪಾಡ್ಕೊತಾ ಇದ್ದಾರೆ. ಹೇಗೆ ಅಂದರೆ ಒಂದು ಮಗುವನ್ನ ನೋಡ್ಕೊಳ್ಳೋ ಹಾಗೆ ಗಂಡನ್ನ ನೋಡ್ಕೊಳ್ತಾ ಇದ್ದಾರೆ. ದೂರದಿಂದನೇ ಆಗಲಿ ತುಂಬ ಪ್ರೀತಿಯಿಂದ ನಡೆಸ್ಕೊತಿದ್ದಾರೆ. ಆಮೇಲೆ ಮಾದ್ರಿ ಸೌತಿ ಅವಳನ್ನು ತನ್ನ ತಂಗಿ ಹೊಟ್ಟೆಲಿ ಹುಟ್ಟಿದ ಮಗಳು ಅನ್ನೋಷ್ಟು ಪ್ರೀತಿಯಿಂದ ನೋಡ್ಕೊತಾ ಇರ್ತಾರೆ. ಕುಂತಿಗೆ ಅವರು ಹೇಗೆ ಅಂದರೆ, ಕುಂತಿ ಕೈ ಹಿಡಿದ್ರೆ ಕ್ಷೇಮ ಭಾವ ಇತ್ತಂತೆ. ಕ್ಷೇಮ ಭಾವ ಹೇಗೆ ಅಂದರೆ, ಕುಂತಿ ಕೈನ ನೀವು ಹಿಡ್ಕೊಂಡ್ರೆ ನಾನು ತುಂಬ ಆರಾಮಕ್ಕಿದ್ದೀನಿ, ನಾನು ಕ್ಷೇಮವಾಗಿದ್ದೀನಿ ಅಂತ ಭಾವ ಬರುತ್ತೆ. ಅಷ್ಟು ಕ್ಷೇಮ ಭಾವ ಇರುವಂತಹ ಹೆಣ್ಣುಮಗಳು ಕುಂತಿ. ಅಂಥವಳು ಎದೆಯಲ್ಲೂ ಕೂಡ ಮತ್ಸರ. ನಾನು ಸಿಂಹಾಸನ ಮೇಲೆ ಕೂತಿದ್ದೆ, ನಂದಾಗಿತ್ತು ಸಿಂಹಾಸನ, ಹಸ್ತಿನಾವತಿಯನ್ನು ವಿಸ್ತರಿಸಿದ್ದು ನನ್ನ ಗಂಡ. ಆದರೆ ಇವತ್ತು ಗಾಂಧಾರಿಯ ಹೊಟ್ಟೆಯಲ್ಲಿ ಹುಟ್ಟೋ ಮಗ ರಾಜ್ಯ ಆಳ್ತಾನೆ. ನನಗೂ ಮಕ್ಕಳಾಗಬೇಕಾಗಿತ್ತು, ನನ್ನ ಮಗ ಸಿಂಹಾಸನ ಮೇಲೆ ಕೂತ್ಕೋಬೇಕಾಗಿತ್ತು, ನನಗಿಲ್ಲದ ಭಾಗ್ಯ ಗಾಂಧಾರಿಗೆ ಬಂದಿದೆ ಅಂಥೇಳಿ ಒಳಗಡೆಯಿಂದ ಮತ್ಸರ ಶುರುವಾಗಿ. ಈ ಮತ್ಸರ ಶುರುವಾಗಿದ್ರೆ ಹೆಣ್ಣು ಮಕ್ಕಳ ಎದೆಯಲ್ಲಿ ಹುಟ್ಟೋ ಮತ್ಸರ ಅಷ್ಟು ಬೇಗ ಸಾಯೋದಿಲ್ಲ. ಇದು ನಾನು ಯಾರನ್ನು ದೂರಕ್ಕೆ ಹೇಳ್ತಾ ಇಲ್ಲ. ಒಂದು ಸರ್ತಿ ಅವ್ರ ಎದೆಯಲ್ಲಿ ಮತ್ಸರ ಹುಟ್ಟಿದ್ರೆ ಅದನ್ನು ಅವರು ಅಷ್ಟು ಬೇಗ ಕಳ್ಕೊಳ್ಳಲ್ಲ, ಅದನ್ನು ದೊಡ್ಡದು ಮಾಡ್ತಾರೆ. ಹಾಗಾಗಿ ಇವಳು ತುಂಬ ಯೋಚನೆ ಮಾಡ್ತಾಳೆ ಗಾಂಧಾರಿ. ಅಯ್ಯಯ್ಯೋ, ಈಗೇನು ಗತಿ, ಅವ್ನು ಮೊದಲನೇ ಮಗು, ಇವರಿಬ್ಬರಲ್ಲಿ ಯಾರಿಗೆ ಮೊದಲನೇ ಮಗು ಹುಟ್ಟಿದ್ರು ಅದು ಪೀಠಕ್ಕೆ ಬಂದುಬಿಡುತ್ತೆ. ಏನು ಮಾಡೋದು, ಅವಳಿಗೆ ಬಂದು ಮಕ್ಕಳಾಗ್ಬಿಡುತ್ತವೆ. ಗಾಂಧಾರಿ ಸರಿ ಆದಮೇಲೆ ಮಕ್ಕಳಾಗೇ ಆಗುತ್ತವೆ. ಆ ಮಕ್ಕಳಲ್ಲಿ ಒಂದು ಪಟ್ಟಕ್ಕೆ ಬಂದುಬಿಡುತ್ತೆ ಮೊದಲನೇ ಮಗು. ನನಗೆ ರಾಜ್ಯ ಇಲ್ವಲ್ಲ ಅಂತೇಳಿ ತುಂಬ ಕೊರಗ್ತಾ ಇದ್ದಾಳೆ. ಅವಾಗ ಅವಳಿಗೆ ನೆನಪಾಗುತ್ತೆ ದೂರ್ವಾಸರ ಕೊಟ್ಟ ಮಂತ್ರ. ಹೋಗ್ತಾಳೆ, ಅಯ್ಯೋ ಈ ಮಂತ್ರನ ಉಪಯೋಗಿಸ್ಕೊಂಡು ನಾನು ಮಗು ಪಡ್ಕೋಬೋದಲ್ಲ. ಗಾಂಧಾರಿ ಅಲ್ಲಿ ಮಗುನ ಈಗಾಗಲೇ ಒಂದು ಸರಿ ತೀರ್ಮಾನ ಆಗಿದೆ. ಸೂರ್ಯ ಬಂದು ನಿಂತ ಗಳಿಗೆಲ್ಲೇ ಮಗು ಕೊಟ್ಟು ಹೊರಟೋಗಿದ್ದಾನೆ. ಆದರೆ ಅವಳಿಗೆ ಅರಮನೆಯಲ್ಲಿ ಇರುವಾಗ ನೆನಪು ಬರಲಿಲ್ಲ. ಅವಾಗ ಅವಳ ತಲೆಯಲ್ಲಿ ಇಲ್ಲ ಅದು ಬುದ್ಧಿ. ಅಲ್ಲೇ ಮಾಡ್ಕೋಬೋದಾಗಿತ್ತು, ಮನೆಯವ್ರಿಗೆ ಹೇಳ್ಬಿಟ್ಟೆ ಮಾಡ್ಕೋಬೋದಾಗಿರುತ್ತೆ. ಆದರೆ ಅದು ಅವಾಗ ತಲೆಯಲ್ಲಿಲ್ಲ. ಪರಿಸ್ಥಿತಿ ಕುತ್ತಿಗೆಗೆ ಬಂದಾಗ ಈ ವಿಷಯ ಬರುತ್ತೆ. ನಾನು ಹೇಗೆ ಮಾಡ್ಕೊಳ್ಳಿ, ಇದನ್ನು ಗಂಡನಿಗೆ ಹೇಗೆ ಹೇಳಿ, ನಂಗೆ ಮದುವೆಗೆ ಮೊದಲೇ ಒಂದು ಮಗು ಹಡೆದಿದ್ದೆ ಅಂತ ನಾನು ಹೇಗೆ ಹೇಳಿ ಯೋಚನೆ ಮಾಡ್ತಾಳೆ. ಆದರೆ ಇದು ಅನಿವಾರ್ಯದ ಸ್ಥಿತಿ. ಯಾವ ಮಟ್ಟಕ್ಕೆ ಬೇಕಾದರೂ ಹೋಗಲಿ ಪರವಾಗಿಲ್ಲ, ಗಂಡನಿಗೆ ಹೇಳಬೇಕು ಅಂತ ಒಂದು ದಿವಸ ಹೋಗ್ಬಿಟ್ಟು, ಆರ್ಯಪುತ್ರ ಇಂಥದ್ದೊಂದು ನಡೆದಿತ್ತು, ನನಗೆ ದೂರ್ವಾಸರು ಇದು ಮಂತ್ರ ಕೊಟ್ಟಿದ್ರು, ಒಂದು ಮಂತ್ರ ನಾನು ಬಳಸ್ಬಿಟ್ಟೆ, ಅದರಿಂದ ನನಗೊಂದು ಮಗು ಹುಟ್ಟಿತು, ಅದನ್ನು ನೀರಲ್ಲಿ ಬಿಟ್ಬಿಟ್ಟೆ. ಆದರೆ ಇನ್ನೂ 4 ಮಂತ್ರಗಳು ನನ್ನ ಹತ್ರ ಇದೆ. ಈ ಮಂತ್ರಗಳನ್ನ ಬಳಸ್ಕೊಂಡ್ರೆ ನಮಗೆ ಮಗು ಆಗುತ್ತೆ. ಇಲ್ಲ ಅಂದರೆ ಗಾಂಧಾರಿಗೆ ಮಗು ಹುಟ್ಟುಬಿಟ್ಟು ಆ ಮಗು ಸಿಂಹಾಸನಕ್ಕೆ ಬರುತ್ತೆ.
ಹೆಂಡತಿಯಾದವಳು ನಾನು ಮೊದಲೇ ಹೇಳಿದೆ, ಹೆಂಗಸರಿಗೆ ಈರ್ಷೆ ಇರುತ್ತೆ ಅಥವಾ ಮತ್ಸರ ಇರುತ್ತೆ ಅಂತ. ಗಂಡಸಿನ ಮನಸ್ಸಿನಲ್ಲಿ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಅವನಿಗೂ ತುಂಬ ಆಸೆಗಳಿತ್ತು. ನನ್ನ ರಾಜ್ಯ ಎಲ್ಲ ಗೆದ್ದಿದ್ದೆ, ನನಗೆ ಸೇರಬೇಕಾಗಿತ್ತು ರಾಜ್ಯ, ಅಥವಾ ನನ್ನ ಸಂತತಿಗೆ ಸೇರಬೇಕಾಗಿತ್ತು. ಆದರೆ ಅನಿವಾರ್ಯ, ನಮ್ಗೆ ಆ ಋಣವಿಲ್ಲ ಅಂದರೆ ಅವ್ನಿಗೆ ಹೋಗ್ತಾ ಇದೆಯಲ್ಲ ಅಣ್ಣನಿಗೆ ಅನ್ನೋ ಬೇಜಾರ ಪಾಂಡುಗೂ ಇರುತ್ತೆ. ಅಲ್ಲ, ಕುಂತಿ ಹೇಳಿದ್ಮೇಲೆ ಇದು ಪಾಂಡು ಏನ್ ಹೇಳ್ತಾರೆ? ಅದೇ ಅವನಿಗೂ ಇರುತ್ತೆ. ಅವನ ಮನಸ್ಸಿನ ಕತೆ ಹೇಳಿದೆ, ಅವನ ಮನಸ್ಸಲ್ಲೂ ಕೂಡ ಇದೆ, ಆದರೆ ಅನಿವಾರ್ಯ ಆಯಿತು. ಕುಂತಿ ಬಂದು ಹೇಳಿದಾಗ ಅವನಿಗೂ ಆಸೆ ಚಿಗಿರ್ತದೆ. ಹೌದಲ್ವಾ, ನಾವು ಒಂದು ಮಗು ಮಾಡಿಕೊಂಡು ಆ ಮಗುವಿಗೆ ನಾವು ರಾಜ್ಯ ತೊಗೋಬೋದು, ಯಾಕಾಗಬಾರ್ದು ಅಂದ್ಬಿಟ್ಟು ಅವ್ನು ಹೇಳ್ತಾನೆ, ಹೌದಾ ಇಷ್ಟು ಒಳ್ಳೆ ಮಂತ್ರಗಳಿರೋವಾಗ ನೀನು ಅದನ್ನು ಉಪಯೋಗಿಸ್ಕೊಂಡು ಸಾಮ್ರಾಜ್ಯನ ವಿಸ್ತರಿಸು, ಇವತ್ತೇ ಮಾಡು, ಇವತ್ತೇ ಕರಿ, ಯಾವ ದೇವತೆನಾರೋ ಕರಿ, ಅಂದರೆ ನಮಗೆ ಹೀಗಿರಬೇಕು. ಅವನು ಹೇಗಿರಬೇಕು ಅಂದರೆ ಹೇಳ್ತಾ ಹೋಗ್ತಾರೆ, ಹಸ್ತಿನಾವತಿಯನ್ನು ಆಳಬೇಕಾದ್ರೆ ಅವನು ತುಂಬ ಧರ್ಮಿಷ್ಠನಾಗಿರಬೇಕು. ಅಂತಹ ವ್ಯಕ್ತಿಯಿಂದ ನಮಗೆ ಮಗು ಬೇಕು. ಅವಾಗ ಏನಾಗುತ್ತೆ, ಧರ್ಮಿಷ್ಠನಾದವನು ಮಾತ್ರ ಆಳಕ್ಕೆ ಸಾಧ್ಯ. ಯಾರ್ಯಾರನ್ನೋ ಮಗು ಮಾಡಿಕೊಂಡ್ರೆ ಆಗೋದಿಲ್ಲ. ಹಾಗಾಗಿ ಧರ್ಮಾಧಿಕಾರಿ ಯಾರಿದ್ದಾರೆ ಅವರನ್ನು ಕರಿ, ಯಮಧರ್ಮರನ್ನು ಕರೀತಾರೆ. ಕರೆದ್ರೆ ಬಂದು ಯಮಧರ್ಮರು ದೂರ್ವಾಸರ ಅಪ್ಪಣೆ ಮೇಲೆ ಒಂದು ಮಗುನ ಕೊಡ್ತಾರೆ, ಅವರೇ ಧರ್ಮರಾಯ. ಇತ್ಲಾಗೆ ಇವನು ಹುಟ್ಟಕ್ಕೂ ಮೊದಲು, ಯಾರಿಗೆ ಗಾಂಧಾರಿಗೆ ಮಕ್ಕಳು ಹುಟ್ಟಕ್ಕೂ ಮೊದಲು ಧರ್ಮರಾಯ ಹುಟ್ಟುಬಿಟ್ಟ. ಈಗ ಏನಾಯಿತು, ಇಡೀ ಸಾಮ್ರಾಜ್ಯ ಕುಂತಿ ಕೈಗೆ ಬಂತು, ಪಾಂಡು ಕೈಗೆ ಬಂತು. ಇವರು ಅರಮನೆಗೆ ಸಂದೇಶ ಕಳಿಸ್ತಾರೆ, ಕುಂತಿಗೆ ಒಂದು ಮಗು ಆಗಿದೆ, ಮಂತ್ರ ಬಲದಿಂದ ಒಂದು ಮಗುನ ಮಾಡ್ಕೊಂಡಿದ್ದೀವಿ. ಯಾಕೆಂದರೆ ಮಗುವಾಗಿದೆ ಅಂದ ತಕ್ಷಣ ಅಪಾರ್ಥಗಳಾಗ್ಬಿಡ್ತವೆ. ಯಾಕೆಂದರೆ ಕುಂತಿಯ ಗಂಡ ಬದುಕಿದ್ದಾನೆ, ಮುಟ್ಟೋ ಹಾಗಿಲ್ಲ, ಮಕ್ಕಳಿಗಾಗುತ್ತೆ. ಹಾಗಾದ್ರೆ ನಿಯೋಗದಿಂದ ಮಾಡ್ಕೊಂಡಿದ್ದಾರ? ನಿಯೋಗದಿಂದ ಆಗಿದ್ರೆ ನಮ್ಗೆ ಅದ್ರ ಬಗ್ಗೆ ತಿಳುವಳಿಕೆ ಬೇಕಿತ್ತು. ಮತ್ತು ನಿಯೋಗದಿಂದ ಬೇಡ ಅಂತ ಈಗಾಗಲೇ ತೀರ್ಮಾನ ಆಗಿದೆ. ನಿಯೋಗ ಸಾಕಪ್ಪ, ಹಿಂದೆ ಆಗಿದ್ದೆ ಸಾಕಾಗಿದೆ, ಮತ್ತೆ ನಿಯೋಗಗಳು ಬೇಡ ಅಂತೇಳಿ ತೀರ್ಮಾನ ಆಗಿದೆ. ಹಾಗಾಗ್ಬಿಟ್ಟು ಕಡೆಯದಾಗಿ ಇನ್ನು ಬೇರೆ ದಾರಿ ಇಲ್ಲ, ಈ ಮಗು ಬಂದಿದೆ ಅಂತೇಳಿ ತೀರ್ಮಾನ ಆಗುತ್ತೆ. ಧರ್ಮರಾಯ ಹುಟ್ಟದ ಅಂತ ಅರಮನೆಯಲ್ಲಿ ನಿಜವಾಗ್ಲೂ ತುಂಬ ಸಂತೋಷ ಪಡ್ತಿದ್ದಾರೆ, ತುಂಬ ಸಂತೋಷ ಪಡ್ತಾ ಇದ್ದಾರೆ. ಸಂತೋಷ ಪಡ್ತಾ ಇದ್ರೆ ಇತ್ತ ಕಡೆ ಗಾಂಧಾರಿಗೆ ಎಷ್ಟು ದಿವಸ ಆದರೂ ಮಕ್ಕಳಾಗಿಲ್ಲ. ಅವಳು ಗರ್ಭವತಿ ಆಗಿರ್ತಾಳೆ. ಹತ್ತತ್ರ 2 ವರ್ಷಗಳಾದರೂ ಪ್ರಸವ ಆಗಿರಲಿಲ್ಲ. ಅದಕ್ಕೆ ಕಾರಣ ಮಂತ್ರಜಲ ಕೊಟ್ಟಿದ್ದಾರೆ, ಆಗಿಲ್ಲ. ಅವ್ರ ಮಂತ್ರಜಲದಿಂದ ಆಗ್ಲೇಬೇಕಲ್ವಾ? ಗರ್ಭ ಕಟ್ಟಿದೆ, ಪ್ರಸವವಾಗಿಲ್ಲ. ಇವಳಿಗಿಂತ ಮೊದಲು ಅವಳು ಬಸರಿ ಆಗಿದ್ಲು, ಆದರೆ ಗರ್ಭ ಕಟ್ಟಿದೆ, ಆದರೆ ಮಕ್ಕಳಾಗಿಲ್ಲ. ಇವಳು ಕಾಯ್ತಾ ಇದ್ಲು, ಯಾಕೆ ಹೀಗಾಗಿಲ್ಲ ನೋಡಿ. ಗಾಂಧಾರಿ ದೇವಿ ಸ್ಥಾನದಲ್ಲಿದ್ದವಳು ಹಸ್ತಿನಾವತಿಯಲ್ಲಿ. ಪಾತಿವ್ರತ್ಯನ ತುಂಬ ಗಂಭೀರವಾಗಿ ತೆಗೆದುಕೊಂಡಂತಹ ವ್ಯಕ್ತಿ. ಆದರೆ ಅವಳೆದೆನಲ್ಲೂ ಕೂಡ ಮತ್ಸರ ಶುರುವಾಗುತ್ತೆ. ನನ್ನ ಮಗು ಹಡಿತೀನಿ ನಾನು ಕುಂತಿಗಿಂತ ಮೊದಲು, ನನ್ನ ಮಕ್ಕಳಿಗೆ ರಾಜ್ಯ ಸಿಗುತ್ತೆ ಅಂತ ಗಾಂಧಾರಿ ಏನು ಯೋಚನೆ ಮಾಡಿದ್ಲು, ಅದಕ್ಕೆ ಪ್ರತಿಯಾಗಿ ರಾಜ್ಯಕ್ಕೆ ಒಂದು ಮಗು ಹುಟ್ಟುಬಿಟ್ಟಿದೆ, ಯುಧಿಷ್ಠಿರ. ಈಗ ಅಲ್ಲಿ ನೋಡಿದ್ರೆ ನನಗಿನ್ನೂ ಮಕ್ಕಳಾಗಲೇ ಇಲ್ಲ, ಇದೇನು ಗತಿ ಅಂತ ಏನು ಮಾಡ್ತಾರೆ, ತುಂಬ ಬೇಜಾರಿಗೆ ಗರ್ಭನ ತಾನೇ ಗುದ್ಕೋತಾರೆ. ತುಂಬ ಬೇಜಾರಾಗುತ್ತೆ. ಬೇಜಾರಾಗಿ ಗಾಂಧಾರಿ ಗರ್ಭನ ಗುದ್ಕೋತಾರೆ. ಗುದ್ಕೊಂಡಾಗ ಗರ್ಭ ಹೊರಗಡೆ ಬರುತ್ತೆ. ಅವ್ರಿಗೆ ಎಷ್ಟು ಗಾಂಧಾರಿಗೆ ಅಂದರೆ ಸಿಟ್ಟು ಬರುತ್ತೆ. ಅದನ್ನು ಕಣ್ಣಿಂದ ನೋಡಿಲ್ಲ ಆಕೆ ಗರ್ಭನ, ಹೊರಗಡೆ ಬಂದುಬಿಡುತ್ತೆ. ಹೊರಗಡೆ ಬಂದರೆ ಕಾಲಲ್ಲಿ ಜಾಡಿಸಿ ಒದಿತಾರಂತೆ ಗರ್ಭನ, ಅಷ್ಟು ದೂರ ಹೋಗಿ ಬೀಳತ್ತಂತೆ ಹೊರಗಡೆ ಬಂದ ಗರ್ಭ. ಅದನ್ನು ಕಾಲಲ್ಲಿ ಒದಿತಾರೆ ಗಾಂಧಾರಿ. ಅದು ಸ್ತ್ರೀ ಸಹಜವಾದ ಗುಣ. ಆದರೆ ಇದೇ ಕ್ಷಣಕ್ಕೆ ವ್ಯಾಸರು ಅಲ್ಲಿಗೆ ಬರ್ತಾರೆ. ಯಾರು ಇಲ್ಲಿ ಈಗ ವ್ಯಾಸರನ್ನ ಕರೆಸಿಲ್ಲ, ಅವರೇ ಬರ್ತಾರೆ. ಬಂದವ್ರು ಏನು ಮಾಡ್ತಾರೆ, ನೋಡ್ತಾರೆ ಆಕೆ ಕಾಲಲ್ಲಿ ಒದ್ದಿದ್ದಾಳೆ, ಅಷ್ಟು ದೂರದಲ್ಲಿ ಆ ಗರ್ಭ ಬಿದ್ದಿದೆ, ಚಿಂದಿಯಾಗಿದೆ. ಅವ್ರೇನು ಮಾಡ್ತಾರೆ, 101 ಗಡಿಗೆಗಳನ್ನು ತರಿಸ್ತಾರೆ. 101 ಗಡಿಗೆಗಳನ್ನು ತರಿಸಿ ಅದರೊಳಗಡೆ ಪಿಂಡನ ಹಂಚಿಕೆ ಮಾಡಿ ಹಾಕಿ, ಎಣ್ಣೆಯನ್ನು ಹಾಕಿ ಯಾವುದೋ ಒಂದು ಹದದಲ್ಲಿ ಅದನ್ನು ಕೂಡಿಸ್ತಾರೆ. 100 ಎಲ್ಲದರಿಂದ ಕೊಂಚ ತೆಗೆದು ಹಾಕಿ 100ನೇ ಒಂದು ಗಡಿಗೆಗೆ ಇನ್ನೂ ಒಂದು ಹೆಚ್ಚಿಗೆ ಹಾಕಿ ಇಡ್ತಾರೆ. ಇದಾದಮೇಲೆ ಅದನ್ನು ಹೇಳ್ತಾರೆ, ಈ ಗಡಿಗೆಗಳನ್ನು ಅವಾಗೇ ಮಗುವಾಗಿ ಹುಟ್ಟು ಬರೋವರೆಗೂ ಬರೀ ಪೋಷಿಸಬೇಕೇ ಹೊರತು ಒಡಿಬಾರ್ದು ಅಂತ ಹೇಳಿ ಎಲ್ಲರಿಗೂ ಸಮಾಧಾನ ಹೇಳಿ ಅಲ್ಲಿಂದ ವ್ಯಾಸರು ಹೊರಟು. ಅದು ಎಷ್ಟು ದಿನಕ್ಕೆ ಹೊರಗೆ ಅವ್ರು ಹೇಳ್ತಾರೆ, ಅದು ಬರೋವರೆಗೂ ನೀವು ಕಾಯಬೇಕು, ಅದು ಬರೋವರೆಗೂ ತಾವು ಕಾಯಬೇಕು. ಗಾಂಧಾರಿಗೂ ಹೇಳಿರ್ತಾರೆ, ಎಲ್ಲರಿಗೂ ಹೇಳ್ತಾರೆ, ಅರಮನೆಯಲ್ಲಿ ಪ್ರತಿಯೊಬ್ಬರಿಗೂ ಹೇಳ್ತಾರೆ, ಅದು ಬರೋವರೆಗೂ ನೀವು ಕಾಯಬೇಕಷ್ಟೆ. ನೀವು ಅದನ್ನು ಯಾವುದೇ ಕಾರಣಕ್ಕೂ ತೊಂದರೆ ಕೊಡಬಾರ್ದು ಅದಕ್ಕೆ. ಯಾಕೆಂದರೆ ಈಗ ಗರ್ಭದಲ್ಲಿದ್ದಾಗ ಆಕೆ ಗುದ್ಕೊಂಡಿದ್ದಾರಲ್ಲ, ಆ ಥರ ಆಗಬಾರ್ದು. ಯಾಕೆಂದರೆ ವ್ಯಾಸರು ಮಂತ್ರಜಲ ಕೊಟ್ಟು ಹುಟ್ಟಿರುವಂತಹ ಮಕ್ಕಳು, ಅವನ್ನ ನಾಶ ಮಾಡಬಾರ್ದು.
ಗಾಂಧಾರಿ ಅದರ ಬಗ್ಗೆನೂ ಯೋಚನೆ ಮಾಡಬೇಕಾಗಿರುತ್ತೆ. ಈಗ ಗಾಂಧಾರಿ ವಿಧಿ ಇರಲ್ಲ, ಇಷ್ಟೊತ್ತಿಗಾಗಲೇ ಪಶ್ಚಾತ್ತಾಪ ಶುರುವಾಗಿರುತ್ತೆ. ನಾನು ತಪ್ಪು ಮಾಡಿದೆ ಅಂದರೆ ಮಕ್ಕಳು ಎದುರುಗಡೆನೇ ಅಲ್ವಾ, ಯಾರಿಗಾದರೂ ಆ ಕ್ಷಣದ ಕ್ರೋಧಕ್ಕೆ ಏನೋ ಆಗಿರ್ಬೋದು, ಆಮೇಲೆ ಮಕ್ಕಳನ್ನ ಬಿಟ್ಟಿರೋಕ್ಕಾಗಲ್ಲ. ಹಾಗಾಗಿ ಆಕೆನೂ ಶಾಂತವಾಗ್ತಾರೆ. ಆಮೇಲೆ ಗಾಂಧಾರಿ ಏನೂ ಮಾಡಬೇಕಾಗೂ ಇಲ್ಲ, ಕುರುಡಿ ಬೇರೆ, ನೋಡ್ಕೊಳ್ಳೋರು ಸಖಿ ಇರ್ತಾನೆ, ಎಲ್ಲರನ್ನೂ ಬಿಟ್ಕೊಡ್ತಾರೆ. ಹೀಗಿರಬೇಕಾದ್ರೆ ಇತ್ತ ಕಡೆ ಏನಾಗುತ್ತೆ, ಗಾಂಧಾರಿಗೆ ಈ ಥರ ಪರ ಕೊಟ್ಟು ಹೋಗಿ ಆ ಮಕ್ಕಳನ್ನ ಸರಿ ಮಾಡಿದ ವಿಷಯ 101 ಮಕ್ಕಳಾಗ್ತಿವೆ ಅನ್ನುವಂತಹ ಪ್ರಸಂಗನೂ ಕೂಡ ಕುಂತಿಗೆ ಗೊತ್ತಾಗಿ ಇಲ್ಲಿಗೆ ಬರುತ್ತೆ. ಮಾಹಿತಿನ ಹೇಳಿದೆ, ಪ್ರತಿ ಸರ್ತಿಗೆ ಕತ್ತೆಗಳ ಮೇಲೆ ಹೇರ್ಕೊಂಡು ಬರ್ತಿದ್ರಲ್ಲ, ಹೇರ್ಕೊಂಡು ಬಂದ ಹಾಗೆ ಈ ಸರ್ತಿಯು ಹೇರ್ಕೊಂಡು ಬರ್ತಾರೆ, ಇದೆಲ್ಲ ಆಗೋಯ್ತು ಅಂತ ಮಾಹಿತಿ ಕೊಡ್ತಾರೆ. ಮಾಹಿತಿ ಕೊಟ್ಟಾಗಂದ್ರೆ ಅವ್ರು 101 ಜನ ಆಗ್ತಾರ. ನಂಗೆ ಒಬ್ಬ ಮಗ, ಅದು ಎಷ್ಟು ಒಂಥರ ಅಂಥ ದೊಡ್ಡ ಮೈಕಟ್ಟಿನ ಹುಡುಗನೂ ಅಲ್ಲ, ಬುದ್ಧಿವಂತ, ತುಂಬ ಬುದ್ಧಿವಂತ, ಧರ್ಮಿಷ್ಠ, ಆದರೆ ದೊಡ್ಡ ಮೈಕಟ್ಟಿನವನಲ್ಲ. ಇವನೊಬ್ಬ 101 ಜನದ ಎದುರುಗಡೆ ಬಾಳಕ್ಕಾಗತ್ತ? ಆಗಲ್ಲ. ಈಗ ಒಬ್ಬ ರಾಜ ಕುತ್ಕೊಂಡು ಯೋಚನೆ ಮಾಡ್ತಾನೆ, ಇದಾಗಲ್ಲ. ಕುಂತಿಬಾಯಿಲಿ ನಿನಗೆ ದೂರ್ವಾಸರು ಕೊಟ್ಟಿದ್ದು 5 ಮಂತ್ರಗಳು. ಒಂದು ಮಂತ್ರ ನೀನು ಮೊದಲೇ ಹಾಳು ಮಾಡ್ಕೊಂಡಿದ್ದೆ, ಈಗ ಇನ್ನೊಂದು ಮಂತ್ರ ಕಳೆದಿ, ಇನ್ನೂ 2 ಮಂತ್ರ 3 ಮಂತ್ರಗಳಿದೆ ಅಲ್ವಾ ನಿನ್ನ ಹತ್ರ, ಇನ್ನೂ 3 ಮಂತ್ರಗಳಿದೆ, ನೀನು ಇನ್ನೊಂದು ಮಗು ತಗೋ. ಯಾಕೆಂದರೆ ಅವ್ರು 101 ಜನದ ಎದುರುಗಡೆ ನಿಂತ್ಕೊಳ್ಳಿಕ್ಕೆ ಬಲಿಷ್ಠವಾದ ಹುಡುಗ ಬೇಕು. ಇಲ್ಲ ಅಂದರೆ ಇವ್ರು ಪಟ್ಟ ಕಟ್ಟಕ್ಕೆ ಬಿಡಲ್ಲ. ಇವತ್ತು ಹುಡ್ತಾ ಅಣ್ಣ ತಮ್ಮ ಬೆಳೀತಾ ದಾಯಾದಿ ಅಂತಾರಲ್ಲ, ಆ ಥರ ಪರಿಸ್ಥಿತಿ ಎಲ್ಲ ಹಾಳಾಗೋಗ್ಬಿಡುತ್ತೆ. ಇದು ಆಗಬಾರ್ದು. ನಮ್ಮ ಬಲನು ಈಗ ಮೊದಲು ಮಗು ಬೇಕು ಅಂತಿದ್ದವರು ನಮ್ಮ ಬಲ ಎಷ್ಟಾಗಬೇಕು ಅಂತ ಯೋಚನೆ ಮಾಡೋ ಪರಿಸ್ಥಿತಿ ಆಗುತ್ತೆ. ಯಾವುದೇ ತಂದೆ ತಾಯಿ ಯೋಚನೆ ಮಾಡೋ ಥರ ಮಕ್ಕಳನ್ನು ಉಳಿಸ್ಕೋಬೇಕು, ರಾಜ್ಯ ನನ್ನ ಸಂತತಿಗೆ ಬರಬೇಕು ಅನ್ನೋ ಕಾರಣ ಇಟ್ಕೊಂಡು ಪಾಂಡು ಹೇಳಿದಾಗ ಕುಂತಿಗೂ ಮಕ್ಕಳಂದರೆ ತುಂಬ ಇಷ್ಟ. ಹಾಗಾಗಿ ಬಲಿಷ್ಠವಾದವರು ಯಾರು? ಮರುತನ ವಾಯುದೇವರನ್ನ ಕರೀತಾರೆ. ಈ ಸರಿ ಅವ್ರಿಗೆ ಭೀಮನ ಪ್ರಸಾದ ಆಗ್ತದೆ. ಹೇಗೆ ಅಂದರೆ ಇಲ್ಲಿ ಒಂದು ಸೂತ್ರ ಇದೆ. ಒಂದೇ ನಕ್ಷತ್ರದಲ್ಲಿ ಭೀಮ, ಹಿಡಂಬ, ಕೀಚಕ ಮತ್ತು ದುರ್ಯೋಧನ ಮತ್ತು ಬಕಾಸುರ, ಈ 5 ಜನ ಹುಟ್ಟುತ್ತಾರೆ. ಒಂದೇ ಏಕಕಾಲದಲ್ಲಿ ಹುಟ್ಟಿದ್ದಾರೆ. ಇದು ಒಂದು ಸೂತ್ರ ಏನಪ್ಪ ಅಂದರೆ, ಈ 5 ಜನದಲ್ಲಿ ಮೊದಲಿಗೆ ಯಾರು ಇನ್ನೊಬ್ಬರನ್ನ ಕೊಲ್ತಾರೋ ಅವರು ಇನ್ನು 3 ಜನನ್ನು ಸಾಯಿಸ್ತಾರೆ. ಇಂಥದ್ದೊಂದು ಸೂತ್ರದ ನಡುವೆ ಇತ್ತ ಕಡೆ ಭೀಮ ಹುಟ್ಟಿದ್ದಾನೆ. ಭೀಮ ಹುಟ್ಟಿದಂತಹ ಅದೇ ನಕ್ಷತ್ರದಲ್ಲಿ ಇತ್ತ ಕಡೆ ದುರ್ಯೋಧನ ಕೂಡ ಹುಟ್ಟುತ್ತಾನೆ. ದುರ್ಯೋಧನ ಹುಟ್ಟಿದ ತಕ್ಷಣ ಕತ್ತೆಗಳು ಜೋರಾಗಿ ಕಿರ್ಚ್ಕೊಂಡವಂತೆ, ಉತ್ಪಾತಗಳಾದವಂತೆ, ಪ್ರಕೃತಿ ಕಣ್ಣೀರು ಸುರಿಸ್ತಂತೆ ದುರ್ಯೋಧನ ಹುಟ್ಟಿದ್ದಕ್ಕೆ. ಈಗ ದೊಡ್ಡ ಉತ್ಪಾತ ಆಗ್ತಿದೆ, ಭೂಕಂಪ ಆಗಿದೆ, ಮತ್ತು ಇದು ಎಂಥದ್ದು ಜ್ವಾಲಾಮುಖಿಗಳು ಬೆಂಕಿಯನ್ನು ಉಗುಳುತ್ತಂತೆ. ನೋಡಿದ್ರೆ ಇಡೀ ಹೀಗಾಗೋಯ್ತು, ಮಗು ಹುಟ್ಟಿದ ತಕ್ಷಣ ಇಂಥದ್ದೊಂದು ಕೆಟ್ಟ ಸಂದರ್ಭ ಆಯ್ತಲ್ಲ ಅಂತ ಹೇಳಿಬಿಟ್ಟು ಅರಮನೆ ಜ್ಯೋತಿಷಿಗಳನ್ನ ಕರೆದು ಕೇಳ್ತಾರೆ, ಇದೇನು ಇವ್ನು ಹುಟ್ಟಿದ ತಕ್ಷಣ ಹೀಗಾಯಿತು? ಮಡಿಕೆಯಲ್ಲಿದ್ದಂಥ ಏನು ವ್ಯಾಸರು ಮಡಿಕೆಯಲ್ಲಿ ಇಟ್ಟೋಗಿದ್ರು, ಅದರಲ್ಲಿ ಒಂದು ಮಗುನ ಹುಟ್ಟಿದ್ದೀನಿ ಅಂತ ಹೇಳಿಬಿಟ್ಟು ಅಳಿತು, ಅವಾಗ ಎತ್ಕೊಂಡ್ರು. ಇದೇ ಸಂದರ್ಭ ಅವನು ಹುಟ್ಟಿದ್ದು. ಈ ಸಂದರ್ಭದಲ್ಲಿ ಇಷ್ಟೆಲ್ಲ ಗಲಾಟೆ ಆಯಿತು. ಯಾಕೆ ಹೀಗಾಗ್ತಿದೆ ಕರೆದು ಕೇಳಿದ್ರೆ